ಗುರುಜಿ, ಇಂದು ಋಷಿ ಪಂಚಮಿ ಬಹಳಾನೇ ವಿಶೇಷ. ಆ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಬಿಡೋ ದಿನ ಅಂತ ಹೇಳಿದ್ರಿ. ಯಾಕಂದ್ರೆ ನಮ್ಮಲ್ಲಿ ಹಲವರು ಸೂರ್ಯನನ್ನ ಕೂಡ ದೇವರು ಅಂತ ಒಂದು ನಂಬಿಕೆಯನ್ನ ಇಟ್ಕೊಂಡವರು ನಾವು. ಹಾಗಾಗಿ ಇವತ್ತಿನ ವಿಶೇಷ ಹೇಗೆ ಅರ್ಘ್ಯವನ್ನ ಬಿಡಬೇಕು ನೋಡಿ. ಎಲ್ಲ ವೀಕ್ಷಕರೇ, ಇವತ್ತಿನ ದಿವಸ ಪರಿವರ್ತನೆ ಆಗಬೇಕು. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಕಷ್ಟ ಅನ್ನೋದು ಇದ್ದೇ ಇದೆ. ಆದರೆ ಲೋಕ ಕಷ್ಟಕ್ಕೆ ಬಂದಾಗ ಒಬ್ಬನಿಗೆ ಸಹಾಯ ಮಾಡಲೇಬೇಕು ಅಂತೀವಿ. ಈ ಋಷಪಂಚಮಿ ಒಂದು ಒಳ್ಳೆಯ ಅವಕಾಶ ಬಂದಿದೆ. ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಗ್ರಾಮ ದೇವತೆ ಪೂಜೆಯನ್ನು ಮಾಡ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯ ಬಿಡಬೇಕಾದ್ರೆ ಎಲ್ಲರೂ ನಾವೇನು ಹೇಳ್ತೀವಿ, ಬೆಳಗಿನ ಜಾವ ಬಿಡಬೇಕು ಅಂತೀವಿ. ಬ್ರಾಹ್ಮಣರೆಲ್ಲ ಸಾಧಾರಣವಾಗಿ ಇಡೀ ಜಗತ್ತಿಗೋಸ್ಕರ ಬ್ರಾಹ್ಮಣತ್ವವನ್ನು ಪಾಲಿಸೋಕ್ಕೆ ನಮ್ಮೆಲ್ಲರ ಪರವಾಗಿ ನಾವುಗಳೇ ಪರಿವರ್ತನೆ ಮಾಡಿಕೊಂಡು ಆ ಸೂರ್ಯ ಅರ್ಘ್ಯವನ್ನು ಬಿಡ್ತೀವಿ ಬೆಳಗಿನ ಜಾವ. ಆದರೆ ಸಂಧ್ಯಾ ಕಾಲದಲ್ಲಿ ಸಂಧ್ಯಾ ವಂದನ ನಮೋಸ್ತತೆ, ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಸಂಧ್ಯಾ ವಂದನೆ ಕಣೆ ಅಂತ ಹೇಳೋದು ಯಾವಳೋ ಸಂಧ್ಯಾಗೋಸ್ಕರ ಅಲ್ಲ. ಸಂಧ್ಯಾ ಅನ್ನೋ ಸೂರ್ಯನಿಗೆ ಪರಿವರ್ತನಾ ಸ್ವರೂಪದಲ್ಲಿ ಒಂದು ನಮಸ್ಕಾರ. ಗಾಯತ್ರಿ ಸಾಯಂಕಾಲದಲ್ಲಿ ಸಂಧ್ಯಾ ಆಗಿರ್ತಾಳೆ. ಆ ಗಾಯತ್ರಿಗೆ ಅರ್ಘ್ಯವನ್ನು ಕೊಡಬೇಕಾದರೆ ಎಲ್ಲರೂ ಗಂಡಸರೆಲ್ಲ ಪರಿವರ್ತನೆ ಮಾಡ್ಕೊತಾ ಇದ್ವಿ. ಅಂದರೆ ಮೊದಲಾದರೆ ತ್ರಿಗಾಯತ್ರಿಯನ್ನು ಹೇಳ್ಕೊಂಡು ಬೆಳಗ್ಗೆ ಒಂದು ಗಾಯತ್ರಿ, ಮಧ್ಯಾಹ್ನಿಕ ಗಾಯತ್ರಿ, ಸಂಧ್ಯಾಕಾಲದ ಸ್ವಯಂ ವಿಷ್ಣು ದಿವಾಕರಿ ಆ ವಿಷ್ಣುಗೂ ಅರ್ಘ್ಯವನ್ನು ಕೊಟ್ಟು ಪರಿವರ್ತನೆ ಮಾಡ್ತಿದ್ವಿ. ಆದರೆ ಇವತ್ತು ಹೆಂಗಸರಿಗೆ ಅರ್ಘ್ಯ ಬಿಡೋ ಸಮಯ ಬಂದಿದೆ. ಅಂದ್ರೇನೋ ಋಷಪಂಚಮಿಗೆ ಸಾಯಂಕಾಲ ಸೂರ್ಯನ ನೋಡಿಕೊಂಡು ಇವತ್ತು ದಯವಿಟ್ಟು ಎಲ್ಲ ಹೆಣ್ಮಕ್ಳು ಪಂಚಲೋಹದ್ದೋ ಅಥವಾ ಬೆಳ್ಳಿದೋ, ಸ್ಟೀಲ್ ಮಾತ್ರ ಬೇಡ ದಯವಿಟ್ಟು ಹೇಳ್ತೀನಿ, ಹಿತ್ತಾಳಿದೋ ತಾಮ್ರದ್ದೋ ಈ ರೀತಿ ಯಾವುದೋ ಒಂದು ಲೋಹದಲ್ಲಿ ಆ ನೀರನ್ನು ಮೊದಲೇ ತುಂಬಿಸ್ಕೊಂಡು ಆ ನೀರನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ನೀವು ಬೆಳಗ್ಗೆ ಒಂದೇ ಒಂದು ಅರ್ಶಿಣದ ಕೊಂಬು ಅದರೊಳಗೆ ಹಾಕಿ ದರ್ಬೆಯನ್ನು ಅದರೊಳಗೆ ಹಾಕಬೇಕು. ಅಂದರೆ ದರ್ಬೆಯನ್ನು ಗಂಟು ಕಟ್ಟಬೇಕಪ್ಪ, ಗಂಟು ಕಟ್ಟಿ ಅದ್ರ ಹಾಕಬೇಕು. ಸೂರ್ಯ ಅರ್ಘ್ಯ ಕೊಡಬೇಕಾದ್ರೆ ದಯವಿಟ್ಟು ನೀವು ಹಾಕಬೇಕಾದ್ರೆ ನೋಡಿ, ಮಾವಿನ ಸೊಪ್ಪನ್ನು ದೇವಸ್ಥಾನದಲ್ಲಿ ಮಾಡ್ತಾರೆ, ಹೇಗೆ ಮಾಡಬೇಕು ಅಂತ ಅದನ್ನು ಜ್ಞಾಪಿಸ್ಕೊಳ್ಳದೆ, ಕಲಶವನ್ನು ಇಟ್ಟು ಆಹ್ವಾನ ಮಾಡಿರ್ತಕ್ಕಂಥ ದೇವ್ರನ್ನ ಎಲ್ಲರ ಮೇಲೆ ಹಿಂಗೆ ಪ್ರೋಕ್ಷಣೆ ಮಾಡಲ್ವಾ, ಆಗೇನು ಮಾಡ್ತೀವಿ, ಒಂದು ಸ್ವಲ್ಪ ಬೇವಿನ ಸೊಪ್ಪು, ಅಮ್ಮನವ್ರ ದೇವಸ್ಥಾನ ಅಂದರೆ ಬೇವಿನ ಸೊಪ್ಪು ಇಟ್ಕೊತೀವಿ, ಮಾವಿನ ಸೊಪ್ಪು ಅಂದರೆ ಮಾವಿನ ಸೊಪ್ಪು ಇಟ್ಕೊಂಡು ಹೀಗೆ ಅಂತೀವಿ. ಅಂದರೆ ಪ್ರೋಕ್ಷಣೆ ಮಾಡಬೇಕಾದ್ರೆ ಆ ರೀತಿ ಮಾಡ್ಕೊತೀವಿ. ಇವತ್ತು ಆ ದರ್ಭವನ್ನು ಅದರೊಳಗೆ ಹಾಕ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಂಡು ದರ್ಬೆಯಲ್ಲಿ ಹೀಗೆ ಅನ್ಬೇಕು. ಅದಕ್ಕೆ ಸೂರ್ಯ ಅರ್ಘ್ಯವನ್ನು ನೀವು ಎತ್ತೆತ್ತು ಬಿಸಾಕೋಕ್ಕಲ್ಲ, ಬೇರೆಯವ್ರ ಮೇಲೆ ಹಾಕೋಕ್ಕಲ್ಲ. ಆ ಸೂರ್ಯ ಅರ್ಘ್ಯನ ಆ ಕೆಳಗಡೆ ಒಂದು ಗಂಟು ಹಾಕ್ಕೊಳ್ಳಿ. ಗಂಟಲ್ಲಿ 1, 2, 3 ಅಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಸೂರ್ಯನಿಗೆ ಅರ್ಘ್ಯವನ್ನು ದರ್ಬೆಯಲ್ಲೇ ಕೊಡಬೇಕು. ನೀವು ಹಿಂಗೆ ತಾಕಾಕಿಲ್ಲ, ಅಧಿಕಾರ ಇಲ್ಲ ನಿಮಗೆ. ಸೂರ್ಯನ ಅರ್ಘ್ಯ ಗಂಡು ಮಕ್ಕಳೇ ಕೊಡಬೇಕು ಅಂತಿದೆ, ಹೆಣ್ಮಕ್ಳು ಕೊಡೋಗಿಲ್ಲ. ಆದರೆ ಅರ್ಘ್ಯವನ್ನು ದರ್ಭಾದಲ್ಲಿ ಕೊಡ್ತಕ್ಕಂಥದ್ದು ಪಿತೃಗಳನ್ನ, ಲೋಕದಲ್ಲಿರ್ತಕ್ಕಂಥ ಎಲ್ಲ ಹಿರಿಯಗಳನ್ನ, ನಿಮ್ಮ ತಾತ ಮುತ್ತಾತಂದ್ರನ್ನ, ಮನೇಲಿರ್ತಕ್ಕಂಥ ಎಲ್ಲ ದೊಡ್ಡವ್ರನ್ನ, ನಿಮ್ಮ ಹೆಣ್ಣು ಮಕ್ಕಳನ್ನ, ನಿಮ್ಮ ಗಂಡನ್ನ, ನಿಮ್ಮ ಕುಟುಂಬದವರು ಎಲ್ಲರನ್ನೂ ಸ್ಮರಣೆ ಮಾಡಿಕೊಂಡು ಸೂರ್ಯ ಅರ್ಘ್ಯವನ್ನು ದರ್ಬೆಯಲ್ಲಿ ಹೀಗೆ ಎತ್ತಿ ಕೊಡಬೇಕು. ಅದು ತುಳಸಿ ಮೇಲೆ ಬಿಡಬೇಕು, ನೀರು ಕೆಳಗಡೆ ಬಿಡಬಾರ್ದು. ಯಾಕಂದ್ರೆ ತುಳಿತಾರೆ. ಚಿಕ್ಕ ಮನೆಗಳಲ್ಲಿ ತುಳಸಿ ಕಟ್ಟೆಗಳನ್ನ, ತುಳಸಿ ಪಾಟ್ಗಳಲ್ಲಿ ಆ ತುಳಸಿಗೆ 1 ಸಲ 2 ಸಲ 3 ಸಲ ಆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಬೇಕಾದ್ರೆ ನೀವು ಹೇಳಬೇಕಾದ್ದು ದಿವಾಕರ ನಮಸ್ತುಭ್ಯಂ ಭಲ್ಲೂಕ ಪುಷ್ಪಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಸೂರ್ಯಂ ಜಗತ್ಕರ್ಥಾನಾಂ ಜ್ಞಾನ ಮೋಕ್ಷ ಪ್ರದಾಯಕಂ ಸೂರ್ಯಾಷ್ಟಕಂ ಪಟೇ ನಿತ್ಯಂ ಗೃಹ ಪೀಡ ಪರಿನಾಶನಂ. ಆ ಗೃಹ ಅಂದರೆ ಮನೆ, ಪೀಡ ಪರಿನಾಶನಂ, ಪರಿ ಅಂದರೆ ಆತ್ಮ, ಈ ಆತ್ಮವು ಶುದ್ಧಿ ಆಗಲಿ. ಪರಮಾತ್ಮ ಸೂರ್ಯನಾರಾಯಣ ನೀನು ಚೆನ್ನಾಗಿದ್ದರೆ ಲೋಕವೆಲ್ಲ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಯಾವತ್ತೂ ಆ ಚಂದ್ರಾರ್ಕ ಅಂತೀವಿ, ಸೂರ್ಯಚಂದ್ರ ಇರೋವರೆಗೂ ಅಂತೀವಿ. ಅಂಥ ಸೂರ್ಯನೇ ಪ್ರಕೋಪಗೊಂಡು ಯಾವ ಕಾಲಕ್ಕೆ ಅವನು ಕೋಪ ಬಂದ್ಬಿಟ್ರೆ ಇಡೀ ಜಗತ್ತೇನು ಮಾಡ್ತಾನೆ, ಅಂಥೇಳಿ ನುಂಗು ಬಿಡ್ತಾನೆ ಇಡೀ ಬ್ರಹ್ಮಾಂಡವನ್ನು. ಅದಕ್ಕೆ ಆ ಸೂರ್ಯನಾರಾಯಣ ತೇಜಸ್ಸು ಇನ್ಮೇಲೆ ಹೆಚ್ಚಾಗತ್ತೆ. ನಾನು ಮೊದಲಿಂದ ಹೇಳ್ಕೊಂಬರ್ತಾ ಇದ್ದೀನಿ, ಆ ತಾಪಮಾನ ತಡೆಯೋಕ್ಕಾಗಲ್ಲ, ಎಕ್ಸ್ಟ್ರೀಮಿಟಿ ಏನು ಚುಚ್ಚತ್ತೆ ಅಂದರೆ ಒಳಗೆ ಹಾಕಿ ಕಂಬಿ ಚುಚ್ಚಿದಂಗಿರುತ್ತೆ, ಒಳ್ಳೆ ಬ್ಲೇಡ್ ಹಾಕಿ ಪರಿವರ್ತನೆ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬನಿಗೂ ಕುಯ್ದಂಗೆ ಆ ಶಾರ್ಪ್ನೆಸ್ಸು, ಆ ಸೂರ್ಯನ ಕಾಂತಿ ಹೇಗೆ ಚಿಮ್ಮತ್ತೆ ಅಂದರೆ ಭಾಳ ಡೇಂಜರಸ್. ಆದರೆ ಅದೇ ಸೂರ್ಯನ ವಿಕೋಪ ಎಷ್ಟು ಅಗ್ನಿಜ್ವಾಲೆ ಅಂದರೆ ಇನ್ನು ಮೇಲೆ ಶಾಖ, ರೋಗರುಜಿನಗಳು ಭಸ್ಮವಾಗೋದಿರಲಿ, ರೋಗರುಜಿನಗಳು ಆ ರೀತಿ ಸ್ಕಿನ್ ಅಲರ್ಜಿಗಳು, ಆ ರೀತಿ ಪರಿವರ್ತನೆ ಆಗದೇ ಇರತಕ್ಕಂಥ ರೋಗರುಜಿನಗಳು, ಇಂಥದ್ದೆಲ್ಲ ನಾವು ಸೋರಿಯಾಸಿಸ್ ಅಂತೀವಿ. ಅದಕ್ಕೋಸ್ಕರ ಆ ಸ್ಕಿನ್ಗಳಿಗೆ ತೊಂದರೆ ಬರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣರೂಪಿ ಈ ಋಷಪಂಚಮಿ. ಆ 5 ಋಷಿಗಳನ್ನ ಯಾತಕ್ಕೆ ದಡದ ಮೇಲೆ ಬಿಟ್ವಿ ಅಂದರೆ, ಪಾತಾಳದಲ್ಲಿ ಒಂದು ಋಷಿಯನ್ನು ಎಲ್ಲರೂ 7 ಜನ ಋಷಿಗಳು ತಲೆ ಕೆಳಗೆ ಕಾಲ ಮೇಲೆ ಹಾಕ್ಕೊಂಡು ಮೇಲಿರ್ತಾರಂತೆ. ಋಷಪಂಚಮಿ ದಿವಸ ಇವತ್ತೇ ಆ ಒಂದು ಮುಹೂರ್ತ ಸಾಕ್ಷಾತ್ ಗರುಡ ತನ್ನ ತಾಯಿಗೋಸ್ಕರ ವಿಮೋಚನೆಗೋಸ್ಕರ ನಾಗದೇವತೆಗಳ ಕೇಳ್ತಾರಂತೆ. ಏನಂತ ಅಂದರೆ, ಅಮ್ಮ ನೀನು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ನಾನು ಏನನ್ನು ಬೇಕಾದ್ರೂ ಮಾಡ್ತೀನಿ ಅಂತ. ಆಗ ನಾಗದೇವತೆಗಳಿಗೆ ಹೇಳ್ತಾರಂತೆ, ಸುರುಚಿ ಹೇಳ್ತಾಳಂತೆ, ಅಮೃತ ಕಲಶ ಇಂದ್ರಲೋಕದಲ್ಲಿದೆ ತಗೊಂಬ, ಅದನ್ನು ನಾವು ಕುಡಿದೋ ನಾವೆಲ್ಲ ಚಿರಂಜೀವಿಗಳಾಗ್ತೀವಿ, ಆಗ ನೋಡು ನಿಮ್ಮ ತಾಯಿನ ನಾನು ಬಿಡುಕೊಡ್ತೀನಿ ಅಂತ. ಆವಾಗ ಅವಳು ಸೇವಕಿಯಾಗಿ ಕೂತ್ಕೊಂಡಿರ್ತಾಳೆ ಸುರುಚಿ. ಆ ವೈನುತ ಪರಿವರ್ತನೆಗೋಸ್ಕರ ತಾಯಿಗೋಸ್ಕರ ತನ್ನ ಮಗ ಈ ಋಷಪಂಚಮಿಗೆ ಹೋಗ್ತಾ ಇದ್ದ ಸಮಯದಲ್ಲಿ ಋಷಿಗಳನ್ನೆಲ್ಲ ಕೇಳ್ತಾ ಇದ್ದಾಗ ಅವ್ರು ಹೇಳ್ತಾರಂತೆ,
ನಿನಗೆ ಊಟ ಉಪಚಾರಗಳೇನಿದೆ ಅಂದಾಗ ಅವನಿಗಿದ್ದಿದ್ದೇ ಊಟ ಏನು ಅಂದರೆ ಆನೆಗಳನ್ನ ತಿನ್ನೋದು. ಗರುಡ ಭಾಳ ಚಿಕ್ಕವನು ಅನ್ಕೋಬೇಡಿ, ಎಷ್ಟು ದೊಡ್ಡವನು ಅಂದರೆ ಒಂದು ದಿನಕ್ಕೆ 100 ಆನೆಗಳನ್ನ ಅವನು ಸ್ವೀಕಾರ ಮಾಡ್ತಾ ಇದ್ದ. ಅವನ ಊಟನೇ ಹಾಗಿರ್ತಿತ್ತು. ಇನ್ನು ಗರುಡನ ಹಿಂಗಿರ್ಬೇಕು ಲೆಕ್ಕ ಹಾಕೊಳ್ಳಿ. ಇದು ನಾಚಿಯಾರ್ ಕೋವಿಲ್ ಅಂತ ತಮಿಳುನಾಡಲ್ಲಿ ಕುಂಭಕೋಣಂ ಹತ್ರ ಇದೆ. ಇವತ್ತು ಆ ಕಲ್ಲುಗರುಡ ದೇವಸ್ಥಾನನೇ ಕಲ್ಲುಗರುಡ ದೇವಸ್ಥಾನ ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಮಹಾತ್ಮೆಗಳು ಎಲ್ಲ ಗರುಡ ಪುರಾಣನ ಬರೆದಿರ್ತಕ್ಕಂಥದ್ದು, ಬರೀ ಗರುಡನ ಕಥೆಗಳು ಹೇಳಿರ್ತಕ್ಕಂಥ ವಿಚಾರ. ಅಲ್ಲಿ ನೀವು ನೋಡ್ಬೋದು ಏನು ಹೇಳುತ್ತೆ, ಆ ಗರುಡ ಆ ಊಟವನ್ನು ಆಹಾರವನ್ನು ಆನೆಗಳನ್ನ 100 ಆನೆಗಳನ್ನ ಸ್ವೀಕರಿಸ್ತಿದ್ದ. ಆಮೆಗಳು ಆ ಕಾಲದಲ್ಲಿ ಇರ್ತಿದ್ದಂತೆ ಎಷ್ಟಂತೆ ಗೊತ್ತಾ, ಆಮೆಗಳು 500 ವರ್ಷ ಬದುಕೊಳ್ಳೋದು. ದೊಡ್ಡ ದೊಡ್ಡ ಆಮೆಗಳು ಏನು ಒಂದೊಂದು ಗಾತ್ರ ಏನು ಅನ್ಕೊಂಡಿದ್ರಿ, ಹಬ್ಬಬ್ಬ ಅಂದರೆ 15 ಅಡಿ 20 ಅಡಿ ಎತ್ತರದಲ್ಲಿ ಹಿಂಗಿರ್ತಿತ್ತಂತೆ. ದೊಡ್ಡದು ಅಂದರೆ ಜಾಸ್ತಿ ಏನಿಲ್ವಂತೆ, 1/4 ಎಕರೆ ತುಂಬ್ಕೊಂಡಿರ್ತಿತ್ತಂತೆ ಒಂದು ಆಮೆ. ಆ ಥರ ಒಂದೊಂದು ಆಮೆಗಳನ್ನ ಇದನ್ನು ತಿಂತಾ ಇದ್ದಿದ್ದು. ವಿಶೇಷ ಅಂದರೆ 54 ಆಮೆಗಳು. ಅದಕ್ಕೆ ಇವತ್ತು ನೋಡಿ ಆನೆ 120 ವರ್ಷ ಬದುಕತ್ತೆ, ಮನುಷ್ಯನು 120 ವರ್ಷ. ಗರುಡ ಅವತ್ತು ಶಾಸನವನ್ನು ಕೊಡ್ತಾನೆ, ನಾನೇನು ಉಪಚಾರವನ್ನು ಮಾಡ್ತೀನಿ ಮನುಷ್ಯನ ಜೀವನ ಅಷ್ಟೇ ಇರಲಿ ಅಂತ. 54 ಪರಮೇಶ್ವರನ ಪೂಜಿತವಾಗಲಿ ಅಂತ. ಅದಕ್ಕೆ ಆಮೆಗಳು ಶಾಶ್ವತವಾಗಿ ಬ್ರಹ್ಮನೇ ಆಗಿರೋದ್ರಿಂದ 54 ಆಮೆಗಳನ್ನು ಗರುಡ ತಿಂತಾ ಇದ್ದರಿಂದ ಗರುಡ ಪುರಾಣ ಏನು ಹೇಳುತ್ತೆ, 54 ಅನ್ನೋದು ಜಪಮಾಲೆ ಅರ್ಧ ಸಂಖ್ಯೆ ಆಗಲಿ. ಅದಕ್ಕೆ 108 ಜಪಮಾಲೆ ನೀವು ಹಿಡ್ಕೊಂಡು ಆಗದೆ ಇದ್ರು 54 ಪರಿವರ್ತನೆ ಮಾಡ್ಕೊಳ್ಳಿ. ಅರ್ಧ ಸಂಸ್ಕಾರ ಅಂತ. ಅರ್ಧ ಸಂಸ್ಕಾರ ಅರ್ಧ ನಮಸ್ಕಾರ ಎರಡೂ ಒಂದೇ. ಅದಕ್ಕೆ ಆ ಪರಿವರ್ತನೆ ನೀವು ಆ ಸಂಸ್ಕಾರದಲ್ಲಿ ಏನು ಹೇಳ್ತೀವಿ 54. ಅದಕ್ಕೆ ಆಮೆಗಳನ್ನು ಇವತ್ತು ಮೊದಲೆಲ್ಲ ಇಟ್ಕೊಂಡು ಮನೆ ಹೇಳಿದೆ ಗೊತ್ತಾ, ಆಮೆಗಳೆಲ್ಲ ಮನೇಲಿ ಇಟ್ಕೊಂಡು ಉತ್ತರಕ್ಕೆ ಇಟ್ಕೊಳ್ಳೋಕ್ಕೆ. ಇವತ್ತು ಆ ತುಳಸಿ ಹತ್ರ ಇಟ್ಟು ಸೂರ್ಯನಿಗೆ ಅರ್ಗೆ ಕೊಡೋದಲ್ಲದೆ ಗರುಡನಿಗೆ ನಮಸ್ಕಾರ ಮಾಡ್ಕೊತ ಗರುಡ ಏನು ಹೇಳ್ತಾನೆ ಇವತ್ತು ಆ ವೈಶಿಷ್ಟ್ಯತೆ ಪಂಚಮಾರೂರ್ಗ. ಅದಕ್ಕೆ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಈ ಮರದ ಮೇಲೆ ಹೋಗಿ ಅವನು ಕೂತ್ಕೊಂಡು ಊಟವನ್ನು ಮಾಡೋಕ್ಕೆ ಈ ಆಮೆಗಳನ್ನೆಲ್ಲ ಶೇಖರಣೆ ಮಾಡ್ಕೊಂಡು ಎತ್ಕೊಂಡು ಹೋಗುವಾಗ ಆ ಟೊಂಗೆ ಟಪಾರಂತ ಮುರಿದು ಹೋಗುತ್ತಂತೆ. ಅಯ್ಯೋ, ಕಲ್ಪವೃಕ್ಷದ ಇಷ್ಟು ದೊಡ್ಡದು ವಿಶೇಷವಾಗಿರ್ತಕ್ಕಂಥದ್ದು ಮರ ಮುರಿದೋಗ್ತಾ ಇದೆಯಲ್ಲ ಅಂದಾಗ ಬಾಯಲ್ಲಿ ಹಿಡ್ಕೊತಾನೆ. ನೋಡ್ತಾನೆ ಆ ಬಾಯಲ್ಲಿ ಹಿಂಗೆ ಹಿಡ್ಕೊಂಡ ತಕ್ಷಣ 7 ಸಪ್ತಋಷಿಗಳು ತಲೆ ಕೆಳಗೆ ಕಾಲ ಮೇಲೆ ಹಾಕೊಂಡಿರ್ತಾರೆ. ಅಯ್ಯೋ, ಯಾಕೆ ಹಿಂಗೆ ಹಾಕೊಂಡಿದ್ದಾರೆ ಅಂಥೇಳಿ, ದೊಡ್ಡ ಪಕ್ಷಿ ಅಲ್ವಾ. ಅದಕ್ಕೆ ತತ್ಪುರುಷಾಯ ವಿದ್ಮಹೆ ಸಹಸ್ರ ದಳಾಯ ಧಿಮೆ ತನ್ನೋ ಮಹಾಶಕ್ತಿ ಪ್ರಚೋದಯಾತ್. ಆ ಮಹಾಶಕ್ತಿಯಾಗಿರ್ತಕ್ಕಂಥ ಪಕ್ಷಿ ವಿಶೇಷವಾಗಿರೋದು. ಅವನು ಎತ್ಕೊಂಡು ಹೋಗಿ ಆ ಋಷಿಗಳನ್ನ ಹಿಮಾಲಯದ ಮೇಲೆ ಬಿಡ್ತಾನೆ. ಆಗ ತಲೆ ಕೆಳ ಕಾಲ ಮೇಲೆ ಇರೋದು ಮೇಲ್ ಮಾತ್ರ ಇರುತ್ತೆ, ಇನ್ನಿಬ್ರು ಇರೋದೇ ಇಲ್ವಂತೆ. ವಸಿಷ್ಠರು ಆಕಾಶ ಲೋಕಕ್ಕೆ ಹಾರಿಬಿಡ್ತಾರೆ. ಅಂದರೆ ಆ ಮಾಯೆ ಏನಂದರೆ ಅಲ್ಲಿ ಬಿಟ್ಟರೆ ಸ್ಥಳವಾಗಿ ಭೂಮಿ ಮೇಲೆ ಸ್ಪರ್ಶ ಮಾಡೋದೇ ಈ 5 ಋಷಿಗಳು. ಅದಕ್ಕೆ ಸಪ್ತ ಋಷಿಗಳಲ್ಲಿ ದೇವತೆಗಳಿಗೆ ಋಷಿಯಾಗಿರೋ ವಸಿಷ್ಠರು ಆಕಾಶ ಮಾರ್ಗದಲ್ಲಿ ದೇವಲೋಕ ಕೊಟ್ಟೋಗ್ತಾರೆ. ಪಾತಾಳ ಲೋಕದಲ್ಲಿ ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವಗಳ ನಾಗಲೋಕಕ್ಕೆಲ್ಲದಕ್ಕೂ ರಾಕ್ಷಸ ಸಮೇತವಾಗಿ ಋಷಿಗಳವರು ಸಾಕ್ಷಾತ್ ಶುಕಮುನಿಗಳು. ಅದಕ್ಕೆ ಶುಕ್ರಾಚಾರ್ಯರು ಅಂತೀವಿ. ಅವರೊಂದು ಋಷಿಗಳು ಪಾತಾಳ ಕೊಟ್ಟೋಗ್ತಾರೆ. ಇನ್ನು ಉಳಿದ 5 ಜನ ಏನು ಹಿಮಾಲಯದಲ್ಲಿ ನಿಂತ್ಕೊಂಡ್ರು ಆ ಋಷಿ ಪಂಚಮಿ 5 ಜನ ಆಗ್ತಾರೆ. ಆಗಲೇ ಈ ಪಂಚಭೂತಗಳಿಗೆ ನೀವೇ ಸಾಕ್ಷಿ ಅಂಥೇಳಿ ಒಬ್ಬೊಬ್ಬರಿಗೆ ಒಂದೊಂದು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಇವರೇ ಅವತಾರ ಅಂತ ತೆಗೆದಿರೋ ಅಷ್ಟದಿಕ್ಪಾಲಕರಲ್ಲಿ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ, ಅಗ್ನಿ ಜ್ವಾಲೆಯನ್ನು ಕೊಡ್ತಾನೆ. ಅದಕ್ಕೆ ದೂರ್ವಾಸ ಮುನಿಗಳು ಏನು ಅಗ್ನಿ ಜ್ವಾಲಾಮುಖಿಯಾಗಿರ್ತಕ್ಕಂಥವ್ರು ಭಾರದ್ವಾಜ ಋಷಿಗಳು. ಅದಕ್ಕೆ ಭರತಖಂಡವನ್ನು ಪರಿವರ್ತನಾ ಸ್ವರೂಪಕ್ಕೆ ಭೂಮಿಯನ್ನು ಸೃಷ್ಟಿ ನಿಮ್ಮಲ್ಲಿ ಹೀಗೇ ಇಡಬೇಕು ಅಂತ ಭಾರದ್ವಾಜ ಮುನಿಗಳು ವಸಿಷ್ಠರ ಸ್ವರೂಪದಲ್ಲಿ ಅವರು ನಮಸ್ಕರಿಸ್ತಾರೆ. ತದನಂತರ ಆಗಿರ್ತಕ್ಕಂಥ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಅಂತ, ಅಂದರೆ ಇಡೀ ದೇವತೆಗಳ ಭೂಮಿಯಲ್ಲಿ ತಂದಿಟ್ಟು ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಈ 7 ಋಷಿಗಳಲ್ಲಿ ಪರಿವರ್ತನೆ. ಆತ್ರಿ ಮಹರ್ಷಿ, ಅತ್ರಿಗಳು ಯಾರು ಅಂದರೆ ಸಾಕ್ಷಾತ್ ನಾವುಗಳನ್ನು ನೋಡ್ತಕ್ಕಂಥ ದೇವತಾ ಅನುಗ್ರಹದಲ್ಲಿ ಕೂತಿರ್ತಕ್ಕಂಥವ್ರು. ದೇವತಾ ಅನುಗ್ರಹದಲ್ಲಿ ಏನಂದರೆ ಮಂತ್ರಗಳು, ಯಂತ್ರಗಳು, ತಂತ್ರಗಳು ಎಲ್ಲವನ್ನು ಭೂಮಿಗೆ ಧರೆಗಿಳಿದು ಪ್ರಕೃತಿ ಮುಖಾಂತರ ಕೊಟ್ಟಿರತಕ್ಕಂಥವ್ರೆ ಅತ್ರಿ ಮಹರ್ಷಿಗಳು. ತದನಂತರ ಕೊನೆಯದಾಗಿರ್ತಕ್ಕಂಥವ್ರು ಅಗಸ್ತ್ಯರು. ಯಾಕೆಂದರೆ ಈಶ್ವರ ಸೃಷ್ಟಿ ಮಾಡಿರೋ ಎಲ್ಲ 300 ಮುಕ್ಕೋಟಿ ದೇವತೆಗಳು ಅವರು ಮದುವೆಗೆ ಹೋದಾಗ ಇಡೀ ದಕ್ಷಿಣವನ್ನು ಭೂಮಿಯನ್ನು ಅಲ್ಲೋಲ ಕಲೋ ಅದನ್ನು ಸರಿ ಮಾಡಿದ್ದೇ ಅಗಸ್ತ್ಯ ಮಹಾಮುನಿಗಳು. ಅದಕ್ಕೆ ಅಗಸ್ತ್ಯ ಮಹಾಮುನಿಗಳ ಸಮೇತವಾಗಿ ಸಪ್ತ ಋಷಿಗಳಲ್ಲಿ ಪಂಚ ಋಷಿಗಳನ್ನು ನಮಸ್ಕಾರ ಮಾಡ್ತಾ ಋಷಿ ಪಂಚಮಿ ಅಂತ ಹೇಳಿ ನಮಸ್ಕಾರ ಮಾಡಿದ ಈ ಪ್ರಕೃತಿಗೆ ನಮಸ್ಕಾರ ಮಾಡೋದೇ ಹೆಣ್ಣಿನ ರೂಪ. ಅದಕ್ಕೆ ಭೂದೇವಿ ಹೆಣ್ಣಿನ ರೂಪಗೊಂಡು ಅವಳು ನಮಸ್ಕಾರ ಮಾಡೋದ್ರಿಂದ ನೀವೆಲ್ಲ ಗೃಹಿಣಿಗಳು ಇವತ್ತು ಸೂರ್ಯನಿಗೆ ಅರ್ಘ್ಯವನ್ನು ಬಿಡಿ. ತದನಂತರ ಋಷಿ ಪಂಚಮಿ ದಿವಸ ಆ ಸೂರ್ಯನಾರಾಯಣನಿಗೆ ಸ್ಮರಣೆ ಮಾಡ್ಕೊಂಡು ಹಾಗೆ ಅರ್ಘ್ಯವನ್ನು ಆ ಆಮೆ ಮೇಲೆ ಬಿಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಸ್ಥಿರ ಜೀವನ. ಅದು ಎಲ್ಲೇ ತುಳಸಿ ಕಟ್ಟೆಯಲ್ಲಿ ಆಮೆಯನ್ನು ಇಟ್ಟು ಪುಟಾಣಿ ಆಮೆ ಅದು ಇಟ್ಟು ಅಭಿಷೇಕವನ್ನು ಅಂದರೆ ಅರ್ಘ್ಯವನ್ನು ಅವನ ಮೇಲೆ ಬಿಟ್ಟು ಸ್ಮರಣೆ ಮಾಡ್ಕೋಬೇಕು. ನೀರು ಬಿದ್ದ ತಕ್ಷಣ ತಲೆ ಮೇಲೆ ಹೀಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಪಂಚಭೂತಗಳಾಗಿರ್ತಕ್ಕಂಥದ್ದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ನಿಮಗೆ ಕಾಣಲ್ಲ ಪಂಚಭೂತಗಳು, ಅದನ್ನ ಅನುಭವ ಪಡ್ಬೋದು. ಗಾಳಿ, ಆ ಬೆಳಕು, ಆ ಜೀವನ, ಇದೆಲ್ಲ ಬೆಳಗಿಂದ ಸಾಯಂಕಾಲದವರು ಈ ಪಂಚಭೂತಗಳಲ್ಲಿ ಏನು ಸ್ಮರಣೆ ಮಾಡ್ಕೊತೀವಿ. ಅದಕ್ಕೆ ಇವತ್ತು ನೀವು ಮಾಡಬೇಕಾದ್ದು ಪಂಚಾಮೃತ. ಇವತ್ತು ಆ ಪಂಚಾಮೃತವನ್ನು ಮಾಡಿಕೊಳ್ಳೋದು. ದಯವಿಟ್ಟು ಎಲ್ಲರೂ ಪಂಚಾಮೃತ ನೈವೇದ್ಯವನ್ನು ಮಾಡಿ ಪಂಚ ಋಷಿಗಳಲ್ಲಿ
ಪಂಚೇಶ್ವರದಲ್ಲಿ ಪಂಚಾನುಗ್ರಹದಲ್ಲಿ ಕೊಡ್ತಕ್ಕಂಥ 5 ಬಣ್ಣಗಳ ವಿಚಾರ ಮುಕ್ತಾಂ, ವಿದ್ರುಮ, ಹೇಮ, ನೀಲ, ಧವಳ. ಅದಕ್ಕೆ ಗಾಯತ್ರಿ ಅಂತ ಕರೆದ್ರು. ಅಂದರೆ 5 ಮುಖ ಈಶ್ವರ ಪಂಚಭೂತಗಳಾದ, 5 ಮುಖ ಗಾಯತ್ರಿ ಬ್ರಾಹ್ಮಣ ಸ್ವರೂಪವನ್ನು ಕೊಟ್ಟರು. ಪಂಚಮುಖಿ ಗಣಪತಿ ಎಷ್ಟು ವಿಶೇಷ ಶಕ್ತಿಗಳನ್ನು, ಜ್ಞಾನಶಕ್ತಿಯನ್ನು ಕೊಟ್ಟ. 5 ಮುಖದ ವಿಶೇಷವಾಗಿ ಪಂಚಮುಖಿ ಆಂಜನೇಯ. ಅದಕ್ಕೆ ಇವತ್ತು ಆ ಪಂಚಮುಖಿ ಆಂಜನೇಯ ಎಲ್ಲಾದರೂ ಇದ್ದರೆ ದಯವಿಟ್ಟು ಪಾದ ನಮಸ್ಕಾರ ಮಾಡಿಕೊಂಡು ಆ ನಮಸ್ಕಾರದ ಜೊತೆ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋದು ಇದೇ ದಿವಸ. ಇವತ್ತೇ ಅದೇ ಆಂಜನೇಯ 5 ಮುಖ ದರ್ಶನವನ್ನು ಸೀತಾಮ್ಮನವ್ರಿಗೆ ಅಶೋಕವನದಲ್ಲಿ ಕೊಡ್ತಾನಂತೆ. ಆ ದರ್ಶನ ಇವತ್ತು ನೀವು ಮಾಡ್ಬೋದು. ಹೇಗೆ ಮಾಡೋದು ಹೇಳ್ತೀನಿ, ಕಾಯ್ತಾ ಇರಿ, ಬಂದೆ.